ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜ್ಜೂಸ್ ಟೇಸ್ಟಿ ಫುಡ್. ನಾನಿವತ್ತು ಕೊರಿಯಾಂಡರ್ ಚಿಕನನ್ನು ಮಾಡ್ತೀನಿ. ತುಂಬ ರುಚಿಯಾಗಿರುತ್ತೆ ಚಪಾತಿಗೆ, ರೊಟ್ಟಿಗೆ, ಪರೋಟಕ್ಕೆ ಮತ್ತು ರೈಸಿಗೂ ಕೂಡ ಸಖತ್ತಾಗಿ ಟೇಸ್ಟಿಯಾಗಿರುವಂಥ ಈಸಿಯಾಗಿ ಮಾಡ್ಕೋಬೋದಾದಂಥ ಕೊರಿಯಾಂಡರ್ ಚಿಕನನ್ನು ಮಾಡೋದು ಹೆಂಗೆ ಅಂತ ನೋಡೋದು ಬರೀ. ನಾನಿಲ್ಲಿ ಒಂದು ಬಾಣಲೆಗೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಈಗ ಅದಕ್ಕೆ ಅರ್ಧ ಸ್ಪೂನು ಜೀರಿಗೆ, 2 ಲವಂಗ, 1 ಇಂಚಷ್ಟು ಚಕ್ಕೆನ ಹಾಕ್ಕೊಳತ್ತೀನಿ. ಈಗ ಅದಕ್ಕೆ 7ರಿಂದ 8 ಕಾಳು ಮೆಣಸು, 1 ಏಲಕ್ಕಿನ ಹಾಕ್ಕೊಂಡಿನಿ. ಈಗ ಅದಕ್ಕೆ 1.5 ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳತ್ತೀನಿ. ಈಗ ಹಾಕ್ಕೊಂಡು ನಿಧಾನ ಉರಿ ಒಳಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. ನಾನು ಇಲ್ಲಿ 7ರಿಂದ 8 ಹಸಿಮೆಣ್ಸಿನ್ಕಾಯಿ ತೊಗೊಂಡೀನಿ. ನೀವು ಖಾರಕ್ಕೆ ಎಷ್ಟು ಬೇಕಲ್ಲ ನೋಡ್ಕೊಂಡು ಹಾಕ್ಕೊಳ್ರಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ನಿಧಾನ ಉರಿ ಒಳಗನೆ ಚೆನ್ನಾಗಿ ಇದೆಲ್ಲ ಸಾಫ್ಟಾಗಿ ಬೆಂದಿರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳೋಣ. ಈಗಿದು ಸಾಫ್ಟಾಗಿ ಫ್ರೈ ಆದಮೇಲೆ ಈಗ ಅದಕ್ಕೆ 1 ಇಂಚಷ್ಟು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಂಡಿನಿ. ಈಗ 5 ಗೋಡಂಬಿನ ಹಾಕ್ಕೊಳತ್ತೀನಿ. ನೀವು ಗೋಡಂಬಿ ಜಾಸ್ತಿ ಬೇಕಿದ್ದರೂ ಹಾಕ್ಕೋಬೋದು, ಇಲ್ಲಾಂದರೆ ಇದ್ರ ಬದಲಿಗೆ ಪುಟಾಣಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು, ತಿಕ್ನೆಸ್ಸಿಗೋಸ್ಕರ ಹಾಕ್ಕೊಳ್ಳೋದು. ಈಗ ಅದೆಲ್ಲ ಅದನ್ನ ಹಾಕ್ಕೊಂಡಾದ್ಮೇಲೆ ಫ್ರೈ ಮಾಡ್ಕೊಳ್ಳೋಣ ಅಂತ 1-2 ನಿಮಿಷ ಫ್ರೈ ಮಾಡಿಕೊಂಡು ಈಗ ತಣ್ಣಗಾಗೋದಕ್ಕೆ ಬಿಟ್ಟು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡೀನಿ. ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ. ಇದನ್ನೆಲ್ಲ ಹಾಕ್ಕೊಂಡು ಈಗ ಅರ್ಧ ಕಪ್ಪಷ್ಟು ಮೊಸರನ್ನು ಸೇರಿಸ್ಕೊಳತ್ತೀನಿ. ನೀವು ಮೊಸರು ಬೇಕಿದ್ರೆ ಹಾಕ್ಕೋಬೋದಿಲ್ಲ, ಸ್ಕಿಪ್ ಕೂಡ ಮಾಡ್ಬೋದು. ಈಗ ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ನೈಸಾಗಿ ರುಬ್ಬಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ಅದೇ ಬಾಣಲೆಗೆ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡೇನಿ. ಈಗ ಅದಕ್ಕೆ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡೀನಿ. ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಅರ್ಧ ಸ್ಪೂನ್ ಹಾಕಿದರೆ ಸರಿ ಹೋಗ್ತೈತಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆದಮೇಲೆ ಚಿಕನನ್ನು ಸೇರಿಸ್ಕೊಳತ್ತೀನಿ. ಇದೆಲ್ಲ ಚೆನ್ನಾಗಿ ತೊಳೆದಿರುವಂಥ ಚಿಕನನ್ನು ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಎಲ್ಲವನ್ನು. ಅಂದರೆ ಅದರೊಳಗಿರೋ ನೀರೆಲ್ಲ ಒಂಚೂರು ಹೋಗಬೇಕು, ಅದಕ್ಕಾಗಿ ಜಾಸ್ತಿ ಉರಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿ ಹೊಂದ್ಕೊಳ್ತೈತಿ. ಈಗ ಇದಕ್ಕೆ ಅರಿಶಿನ ಪುಡಿನ ಹಾಕ್ಕೊಳತ್ತೀನಿ. 1/4 ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೀನಿ. ನಾನು ಇಲ್ಲಿ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಿದು 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲೇನ. ಇದೆಲ್ಲ ಸರಿಯಾಗಿ ಫ್ರೈ ಆದಮೇಲೆ ಈಗ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈಗ ಫ್ರೈ ಆಗೈತಿ. ಈಗ ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ಕೊಳತ್ತೀನಿ. ರುಬ್ಬಿರುವಂಥ ಮಸಾಲೆ ಸೇರಿಸ್ಕೊಂಡು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ರಿ. ಚಿಕನ್ಗೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು, ಆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1-2 ನಿಮಿಷ ಕುದಿಸ್ಕೊಳ್ಳೋಣಂತ. ಇದೇ ರೀತಿಯೇ ಬಿಟ್ಟು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ರಿ. ಈಗ 2 ನಿಮಿಷ ಫ್ರೈ ಆದಮೇಲೆ ಈಗ ನೀರನ್ನು ಸೇರಿಸ್ಕೊಳತ್ತೀನಿ. ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ನಿಧಾನ ಉರಿ ಒಳಗೆ ಚೆನ್ನಾಗಿ ಬೇಯಿಸ್ಕೊಳ್ರಿ. ಚಿಕನ್ನೆಲ್ಲ ನೀಟಾಗಿ ಬೆಂದಿರಬೇಕು, ಆ ರೀತಿ ನಾವು ಈಗ ಇದನ್ನು ಬೇಯಿಸ್ಕೊಂಡೇವಿ. ನೋಡ್ರಿ ಯಾವ ರೀತಿ ಆಗೈತೆ ಅಂತೇಳಿ. ಈ ರೀತಿ ಚಿಕನೆಲ್ಲ ಬೇಯಿಸ್ಕೊಂಡು ಈಗ ಇದನ್ನು ಮಿಕ್ಸ್ ಮಾಡ್ಕೊಳತ್ತೀನಿ. ಇದಕ್ಕೆ ಲಾಸ್ಟಿಗೆ ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಳತ್ತೀನಿ. ನಾನು ಇಲ್ಲಿ 1 ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಂಡು ಈಗ ಇದನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ನಿಧಾನ ಉರಿ ಒಳಗನೆ ಫ್ರೈ ಮಾಡ್ಕೊಳ್ರಿ. ಇವಾಗ ಇದನ್ನು ಈ ರೀತಿ ಗಟ್ಟಿ ಗ್ರೇವಿನಾದರೂ ಇಟ್ಕೋಬೋದು, ಇಲ್ಲ ನೀರನ್ನು ಸೇರಿಸ್ಕೊಂಡು ತೆಳುವಾಗಿ ಕುದಿಯೋದ್ರೂ ಮಾಡ್ಕೋಬೋದು. ಇದಾದಮೇಲೆ 2 ನಿಮಿಷ ನಾನು ಫ್ರೈ ಮಾಡ್ಕೊಳತ್ತೀನಿ. ನೋಡಲಿ ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮೇಲೆಲ್ಲ ಎಣ್ಣೆ ಬಿಟ್ಕೊಂಡಿರ್ತೈತಿ. ಈಗ ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೀನಿ. ಈಗ ರೆಡಿ ಆಗೈತಿ ಚಿಕನ್ ಗ್ರೇವಿ. ಸಖತ್ ಟೇಸ್ಟಿಯಾಗಿರ್ತೈತಿ ಕೊರಿಯಾಂಡರ್ ಚಿಕನ್ ಗ್ರೇವಿ. ಒಂದು ಸರಿ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೊತಾರೆ, ಅಷ್ಟೊಂದು ಟೇಸ್ಟಿಯಾಗಿರುವಂಥ ಚಿಕನ್ ಗ್ರೇವಿ. ನಿಮಗೂ ಇಷ್ಟ ಆಕೈತೆ ಅನ್ಕೋತೀನಿ. ತುಂಬ ರುಚಿಯಾಗಿರೋದು ಪರೋಟಕ್ಕೆ, ದೋಸೆಗೆ, ರೊಟ್ಟಿಗೆ, ರೈಸಿಗೂ ಕೂಡ ಸಖತ್ ಟೇಸ್ಟಿಯಾಗಿರ್ತೈತಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವ ರೀತಿ ಬಂದೈತೆ ಅಂತೇಳಿ ಕಮೆಂಟ್ಗಳಲ್ಲಿ ತಿಳಿಸ್ರಿ. ತುಂಬ ರುಚಿಯಾಗಿರುವಂಥ ಕೊರಿಯಾಂಡರ್ ಚಿಕನ್ ನೋಡಲಿ ಯಾವ ರೀತಿ ಬಂದೈತೆ ಅಂತೇಳಿ. ಸಖತ್ತಾಗಿರುತ್ತೆ.